ನಗರೀಕರಣದ ಕರ್ತೃಗಳಲ್ಲಿ ನದಿಯ ಸವೆತ, ಸಾಗಾಣಿಕೆ, ತರುವಾಯ ಸಂಚಯನ, ಈ ಒಂದು ವಿಷಯದಲ್ಲಿ ಸಂಚಯನದ ಅರ್ಥ ಮತ್ತು ಸಂಚಯನ ಚಟುವಟಿಕೆಯಿಂದ ನಿರ್ಮಾಣವಾಗುವ ಭೂಸ್ವರೂಪಗಳ ಬಗ್ಗೆ ತಿಳಿದುಕೊಳ್ಳಬಹುದು. ವಿದ್ಯಾರ್ಥಿಗಳ ಕಲಿಕೆಯ ದೃಷ್ಟಿಯಿಂದಲೂ ಇದು ನದಿಯ ಸಂಚಯನದ ಚಟುವಟಿಕೆಯಿಂದ ನಿರ್ಮಿತವಾಗಿರುವ ಭೂಸ್ವರೂಪಗಳ ಬಗ್ಗೆ ತಿಳಿದುಕೊಳ್ಳುವುದಲ್ಲದೆ ಸಂಚಯನದ ಅರ್ಥವನ್ನು ತಿಳಿದುಕೊಳ್ಳಬಹುದು. ಹಾಗೂ ಈ ಒಂದು ಹೊರಹೊಮ್ಮುವ ವಿಚಾರ ವಿದ್ಯಾರ್ಥಿಗಳಿಗೆ ಈ ಒಂದು ಸಂಚಯನದಿಂದ ನಿರ್ಮಾಣವಾಗುವ ಸ್ವರೂಪಗಳ ಬಗ್ಗೆ ಸಾಕಷ್ಟು ಮಾಹಿತಿ ಲಭ್ಯವಾಗುತ್ತದೆ. ನದಿಯ ಕೆಳಕಣಿವೆಯ ಪಾತ್ರದಲ್ಲಿ ಪಾರವಸ್ತುಗಳ ಸಂಚಯನವೇ ಪ್ರಧಾನ ಕಾರ್ಯ. ನದಿಯು ವಿಸ್ತಾರವಾದ ಪಾತ್ರದಲ್ಲಿ ಅಪಾರ ನೀರಿನೊಡನೆ ಅತ್ಯಂತ ಮಂದಗತಿಯಲ್ಲಿ ಹರಿಯುವುದು. ಸಾಗಾಣಿಕೆ ನದಿಯ ಕೆಲವು ಶಿಲಾವಸ್ತುಗಳನ್ನು ದ್ರಾವಣ ರೂಪದಲ್ಲಿ ಮತ್ತು ಉಳಿದವುಗಳನ್ನು ವಿವಿಧ ಆಕಾರದ ಘನಶಿಲಾ ತುಂಡುಗಳ ರೂಪದಲ್ಲಿ ಸಾಗಿಸಲ್ಪಡುತ್ತದೆ. ಹೀಗೆ ಸಾಗಿಸಲ್ಪಡುವ ಶಿಲಾವಸ್ತುಗಳಿಗೆ ನದಿಯ ಭಾರವಸ್ತುಗಳೆನ್ನುವರು. ನದಿಯ ಸಾಗಾಣಿಕೆಯ ಶಕ್ತಿಯು ಅದರ ಗಾತ್ರ, ನೀರಿನ ವೇಗ, ಭೂಮಿಯ ಇಳಿಜಾರು ಮತ್ತು ಶಿಲಾವಸ್ತುಗಳ ಭಾರವನ್ನು ಅವಲಂಬಿಸಿದೆ. ನದಿಗೆ ಮಹಾಪೂರ ಬಂದು ಪ್ರವಾಹದ ಗಾತ್ರವು ಹೆಚ್ಚಾದರೆ ಸಾಗಾಣಿಕೆಯ ಶಕ್ತಿಯು ಸಾಕಷ್ಟು ಹೆಚ್ಚಾಗುತ್ತದೆ. ಯಾವುದೊಂದು ನದಿಯು ಸಾಗಿಸಬಲ್ಲ ಭಾರ ವಸ್ತುಗಳಿಗೆ ಒಂದು ನಿರ್ದಿಷ್ಟ ಮಿತಿ ಇರುತ್ತದೆ. ಈ ಮಿತಿಯು ಪ್ರಮುಖವಾಗಿ ಹುಟ್ಟಿದಾಗ ನದಿಯು ಸಾಗಿಸಬಲ್ಲ ಭಾರ ವಸ್ತುಗಳು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿರುತ್ತದೆ. ಆದರೆ ಒಂದು ನಿರ್ದಿಷ್ಟ ಪ್ರಮಾಣಕ್ಕಿಂತ ಹೆಚ್ಚಾದಾಗ ನದಿಯ ಸಾಮರ್ಥ್ಯವು ಕಡಿಮೆಯಾಗಿ ಹೆಚ್ಚಾದ ಭಾರ ವಸ್ತುಗಳು ನದಿಯ ಪಾತ್ರದ ಮೇಲೆ ಸಂಚಯನವಾಗುತ್ತವೆ. ನದಿಗಳು ಪ್ರತಿ ವರ್ಷ 2735 ದಶಲಕ್ಷ ಟನ್ ಘನ ವಸ್ತುಗಳನ್ನು ಸಮುದ್ರಕ್ಕೆ ಸಾಗಿಸುತ್ತವೆ ಎಂದು ಅಂದಾಜು ಮಾಡಲಾಗುತ್ತದೆ. ಮಿಸಿಸಿಪ್ಪಿ ನದಿಯು ಪ್ರತಿ ವರ್ಷ 136 ದಶಲಕ್ಷ ಟನ್ ಪದಾರ್ಥಗಳನ್ನು ದ್ರಾವಣ ರೂಪದಲ್ಲಿ ಹಾಗೂ ಸುಮಾರು 340 ದಶಲಕ್ಷ ಟನ್ ಪದಾರ್ಥಗಳನ್ನು ತೇಲಿಸಿಕೊಂಡು ಮತ್ತು 40 ದಶಲಕ್ಷ ಟನ್ ಪದಾರ್ಥಗಳನ್ನು ಉರುಳಿಸಿಕೊಂಡು ಸಮುದ್ರಕ್ಕೆ ಸಾಗಿಸುತ್ತವೆ ಎಂದು ಅಂದಾಜಿಸಲಾಗಿದೆ. ಸಿಂಧು ಮತ್ತು ಗಂಗಾ ನದಿಗಳು ಪ್ರತಿ ವರ್ಷ ಅನೇಕ ದಶಲಕ್ಷ ಟನ್ ವಸ್ತುಗಳನ್ನು ಸಮುದ್ರಕ್ಕೆ ಸಾಗಿಸುತ್ತವೆ. ಹೀಗೆ ನದಿಯು ಸಾಗಾಣಿಕೆ ಚಟುವಟಿಕೆಯು ಒಂದು ಪ್ರಧಾನವಾದಂತಹ ಪಾತ್ರದಿಂದ ಅನೇಕ ಈ ಒಂದು ಸವೆಸಿದಂಥ ವಸ್ತುಗಳು ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಅಥವಾ ಮೇಲ್ಕಣಿವೆಯಿಂದ ಮಧ್ಯ ಕಣಿವೆ ಪಾತ್ರಕ್ಕೆ ಅಥವಾ ಅಂತ್ಯ ಕಣಿವೆಯ ಪಾತ್ರಕ್ಕೆ ಸಾಗಾಟವನ್ನು ಮಾಡುವಂತಹ ಪ್ರಧಾನವಾದಂತಹ ಕಾರ್ಯಚಟುವಟಿಕೆಯಿಂದ ಕೂಡಿರುವುದೇ ನದಿಯ ಸಾಗಾಣಿಕೆಯ ಕಾರ್ಯಚಟುವಟಿಕೆ ಆಗಿದೆ. ನದಿಯ ಕೊನೆಯ ಹಂತ ತಲುಪಿದಾಗ, ಅಂದರೆ ಮೈದಾನ ಪಾತ್ರದಲ್ಲಿ ಸಂಚಯನ ಚಟುವಟಿಕೆಯಲ್ಲಿ ಅದರ ಶೇಖರಣಾ ಚಟುವಟಿಕೆಗಳು ಪ್ರಾರಂಭವಾಗುತ್ತದೆ. ನದಿ ಹರಿಯುವ ಮಾರ್ಗದಲ್ಲಿ ಅನೇಕ ಅಡೆತಡೆಗಳು ಉಂಟಾಗುತ್ತವೆ. ನದಿಯ ನೀರಿನ ವೇಗದಲ್ಲಿ ಇಳಿಕೆ, ನೀರಿನ ಪರಿಮಾಣ ಮತ್ತು ವಿಸರ್ಜನೆಯಲ್ಲಿ ಕಡಿಮೆ ಆಗುವುದರಿಂದ ನದಿಯ ಹೊರೆ ಹೆಚ್ಚಾಗುತ್ತದೆ. ನದಿಯ ಅಂತ್ಯಕಣಿವೆಯ ಪಾತ್ರದಲ್ಲಿ ಬಹುತೇಕ ಭಾರ ವಸ್ತುಗಳು ಸಂಚಯಿಸಲ್ಪಟ್ಟು ವಿವಿಧ ಭೂಸ್ವರೂಪಗಳು ನಿರ್ಮಿತವಾಗುವು. ಇವುಗಳಲ್ಲಿ ಪ್ರವಾಹ ಮೈದಾನ, ಶೃಂಗ ಸರೋವರ, ಸ್ವಾಭಾವಿಕ ದಡಕಟ್ಟೆ ಮತ್ತು ಛಿದ್ರಿತ ಪಾತ್ರದಿಂದ ಕೂಡಿರುವಂಥ ಭೂಸ್ವರೂಪ ನದಿಯ ಮುಖಜ ಭೂಮಿಗಳು ಪ್ರಧಾನವಾದವು. ಮೆಕ್ಕಲು ಬೀಸಣಿಗೆ ಮತ್ತು ಶಂಕುಗಳು ನದಿಯ ಸಂಚಯನ ಚಟುವಟಿಕೆಯಿಂದ ನಿರ್ಮಾಣವಾಗುವ ಪ್ರಮುಖ ಹಾಗೂ ಪ್ರಧಾನವಾದ ಸ್ವರೂಪಗಳಲ್ಲಿ ಒಂದು. ರಭಸ ಪ್ರವಾಹಗಳು ಪರ್ವತ ಪ್ರದೇಶದಿಂದ ಮೈದಾನದೊಳಗೆ ಮಣ್ಣು ಪ್ರವೇಶಿಸಿದೊಡನೆ ಅವುಗಳ ವೇಗವು ಕಡಿಮೆಯಾಗಿ ಕಲ್ಲು, ಮರಳು, ಮಣ್ಣು ಮೊದಲಾದ ಶಿಲಾವಸ್ತುಗಳು ಬೀಸಣಿಗೆ ಅಥವಾ ಶಂಕುವಿನಾಕಾರವಾಗಿ ಸಂಚಯವಾಗುತ್ತವೆ. ಅರೆಶುಷ್ಕ ಪ್ರದೇಶದಲ್ಲಿ ಯಾವಾಗಲಾದರೂ ಒಮ್ಮೆ ಸುರಿಯುವ ಅತ್ಯಧಿಕ ಮಳೆಯ ಪರಿಣಾಮವಾಗಿ ತೆಳುವಾದ ಮಣ್ಣು ಮತ್ತು ಮರಳು ನೀರಿನ ಜೊತೆಯಲ್ಲಿ ಕೊಚ್ಚಿ ಹೋಗಿ ಅಡಿಭಾಗದಲ್ಲಿ ಆಳ ಮತ್ತು ಕಡಿದಾದ ಶಂಕುವಿನಾಕಾರವಾಗಿ ಸಂಚಯವಾಗುತ್ತದೆ. ಉದಾಹರಣೆ, ರೋನ್ ನದಿ ಕಣಿವೆ, ಆಕ್ಸ್ಬೋ ಲೇಕ್ಸ್ ಅಥವಾ ಶೃಂಗ ಸರೋವರಗಳು. ನದಿಯ ಸಂಚಯನ ಚಟುವಟಿಕೆಯಿಂದ ನಿರ್ಮಿತವಾಗಿರುವ ಮತ್ತೊಂದು ಪ್ರಮುಖವಾದಂತಹ ಸ್ವರೂಪವೇ ಶೃಂಗ ಸರೋವರ. ಮಹಾಪೂರ ಕಾಲದಲ್ಲಿ ನದಿಯ ವೇಗವು ಹೆಚ್ಚಾಗಿ ತಿರುವಿನ ಕುತ್ತಿಗೆಯನ್ನು ಕಡಿದು ಹಾಕಿ ನೇರವಾಗಿ ಹರಿಯುತ್ತದೆ. ಹೀಗೆ ಕಡಿದು ಹಾಕಲ್ಪಟ್ಟ ತಿರುವಿನ ಭಾಗವು ಕೆಲವು ಕಾಲ ಹಿನ್ನೀರಾಗಿ ಉಳಿಯುವುದು. ಆದರೆ ಇದರ ಪ್ರವೇಶ ಮಾರ್ಗವು ಕ್ರಮೇಣವಾಗಿ ಮುಚ್ಚಿ ಹೋಗುತ್ತದೆ. ಹೀಗೆ ಈ ಹಿನ್ನೀರು ನದಿಯ ಪಾತ್ರದಿಂದ ಕಡಿದು ಹೋಗಿ ಶೃಂಗ ಸರೋವರವಾಗಿ ಪರಿಣಮಿಸುತ್ತದೆ.
ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಮಿಸಿಸಿಪ್ಪಿ ನದಿಯ ಎರಡೂ ಬದಿಯ ಮೈದಾನಗಳು ಅನೇಕ ಶೃಂಗ ಸರೋವರಗಳನ್ನು ಒಳಗೊಂಡಿವೆ. ಇವು ನೋಡಲು ಎತ್ತಿನ ಕೊಂಬಿನ ಆಕಾರದಲ್ಲಿ ಕಂಡುಬರುವುದು. ಪ್ರವಾಹ ಮೈದಾನ ಅಥವಾ ಫ್ಲಡ್ ಪ್ಲೈನ್ಸ್. ಮೈದಾನ ಪಾತ್ರದಲ್ಲಿ ನದಿಯ ವೇಗವು ಕಡಿಮೆಯಾಗಿ ಸಂಚಯನ ಕಾರ್ಯವು ಬರದಿಂದ ಮುಂದುವರಿಯುತ್ತದೆ. ನದಿ ಕಣಿವೆಯು ಸಾಕಷ್ಟು ಅಗಲವಾಗಿರುವುದರಿಂದ ಮಹಾಪೂರ ಕಾಲದಲ್ಲಿ ನೀರು ನದಿಯ ಎರಡು ಬದಿಗಳಾಚೆ ಬಹುದೂರದವರೆಗೆ ಹರಡುವುದು. ಮಹಾಪೂರ ಇಳಿದಾಗ ನೀರಿನಲ್ಲಿ ಮಿಶ್ರವಾದ ರೇವೆ ಮಣ್ಣು ಸಂಚಯವಾಗಿವೆ. ಇದರ ಪರಿಣಾಮವಾಗಿ ಮೈದಾನದ ಮೇಲೆ ಹೆಚ್ಚು ಹೆಚ್ಚು ಹೊಸ ರೇವೆ ಮಣ್ಣು ಸಂಚಯವಾಗುತ್ತಾ ಹೋಗುತ್ತದೆ. ಗಂಗಾ, ಸಿಂಧು, ನೈಲ್, ಮಿಸಿಸಿಪ್ಪಿ ಮೊದಲಾದ ನದಿಗಳ ಮಹಾಪುರ ಮೈದಾನಗಳು ಅತ್ಯಂತ ವಿಸ್ತಾರವಾದ ಮತ್ತು ಆಳವಾಗಿರುವ ಮಹಾಪುರ ಮೈದಾನಗಳ ಸಾಲಿಗೆ ಸೇರ್ಪಡೆಯಾಗುತ್ತವೆ. ನ್ಯಾಚುರಲ್ ಲೆವೀಸ್ ಅಥವಾ ಸ್ವಾಭಾವಿಕ ದಡಕಟ್ಟೆಗಳು ನದಿಯ ಸಂಚಯನ ಚಟುವಟಿಕೆಯಿಂದ ನಿರ್ಮಿತವಾಗುವ ಮತ್ತೊಂದು ಪ್ರಮುಖವಾದ ಅಂತ್ಯ ಕಣಿವೆಯಲ್ಲಿ ರೂಪಿತಗೊಳ್ಳುವಂತಹ ಸ್ವರೂಪವಾಗಿದೆ. ನದಿಗಳು ಮಹಾಪೂರ ಕಾಲದಲ್ಲಿ ಸಾಗಿಸಿಕೊಂಡು ಹೋಗುವ ಮರಳು, ಮಣ್ಣು ಸಾಮಾನ್ಯವಾಗಿ ಬದಿಗಳಲ್ಲಿ ಸಂಚಯನವಾಗುತ್ತವೆ. ಈ ಪ್ರಕಾರದ ಸಂಚಯನದಿಂದ ನದಿಯ ಎರಡೂ ದಡಗಳು ಸುತ್ತಲಿನ ಮಹಾಪೂರ ಮೈದಾನಕ್ಕಿಂತ ಎತ್ತರವಾಗಿರುತ್ತದೆ. ಈ ಎತ್ತರವಾದ ದಡಗಳಿಗೆ ಸ್ವಾಭಾವಿಕ ದಡಕಟ್ಟೆಗಳೆನ್ನುವರು. ಇವು ವಿಶಿಷ್ಟವಾಗಿ ಮಿಸಿಸಿಪ್ಪಿ, ಒಯಾಂಗೋ, ಗಂಗಾ, ಸಿಂಧು ಮೊದಲಾದ ನದಿಗಳ ಕೆಳಪಾತ್ರದಲ್ಲಿ ಕಂಡುಬರುತ್ತವೆ. ಆದರೆ ಪ್ರವಾಹದ ಒತ್ತಡದಿಂದ ಈ ದಡಕಟ್ಟೆಗಳು ಒಡೆದು ನೀರು ಇಡೀ ಮೈದಾನ ಪ್ರದೇಶದಲ್ಲಿ ಹರಡಿ ಜೀವ ಹಾನಿಯಾಗುತ್ತದೆ. ನದಿ ಮುಖಜ ಭೂಮಿ ಅಥವಾ ಡೆಲ್ಟಾ. ನದಿಯ ಸಮುದ್ರವನ್ನು ಸೇರುವಾಗ ತಾನು ಹೊತ್ತು ತಂದ ರೇವೆಯನ್ನು ತನ್ನ ಮುಖಭಾಗದಲ್ಲಿ ಸಂಚಯನ ಮಾಡುವುದರಿಂದ ರಚಿತವಾದ ತ್ರಿಕೋನಾಕಾರದ ಮೈದಾನಕ್ಕೆ ನದಿ ಮುಖಜ ಭೂಮಿ ಎನ್ನುವರು. ನದಿ ಮುಖಜ ಭೂಮಿಯು ನಿರ್ಮಾಣವಾಗಬೇಕಾದರೆ ಈ ಮುಂದಿನ ಅಂಶಗಳು ಅವಶ್ಯವಾಗಿರುತ್ತದೆ. ನದಿಯ ಮುಖದಲ್ಲಿ ಉಬ್ಬರವಿಳಿತಗಳು ಅಥವಾ ಯಾವುದೇ ಪ್ರಕಾರದ ಪ್ರವಾಹಗಳು ಇರದಂತೆ ಸಮುದ್ರ ಅಥವಾ ಸಾಗರ ಪ್ರಶಾಂತವಾಗಿರಬೇಕು. ಈ ನದಿಯು ಎತ್ತರವಾದ ಪರ್ವತಗಳಲ್ಲಿ ಹುಟ್ಟಿ ಅನೇಕ ಉಪನದಿಗಳೊಡನೆ ಕೂಡಿ ಬಹಳ ದೂರ ಹರಿದು ಸಮುದ್ರವನ್ನು ಸೇರುವಂತಾಗಿರಬೇಕು. ಆಗ ಮಾತ್ರ ಅದು ಬಹಳ ರೇವೆಯನ್ನು ಸಾಗಿಸಿಕೊಂಡು ಬರುತ್ತದೆ. ನದಿಯ ಮಾರ್ಗದಲ್ಲಿ ಸರೋವರಗಳಿರಬಾರದು, ಏಕೆಂದರೆ ನದಿಯು ಸಾಗಿಸಿಕೊಂಡು ಬಂದ ಶಿಲಾವಸ್ತುಗಳನ್ನು ಅಲ್ಲೇ ಸಂಚಯನವನ್ನು ಮಾಡಿ ನದಿ ಮುಖಜ ಭೂಮಿಯ ನಿರ್ಮಾಣಕ್ಕೆ ಆಸ್ಪದ ನೀಡುವುದಿಲ್ಲ. ನದಿ ಕಣಿವೆಯು ವಿಸ್ತಾರವಾಗಿರಬೇಕು. ಆಗ ಮಾತ್ರ ನದಿಯು ನಿಧಾನವಾಗಿ ಹರಿದು ಮುಖದಲ್ಲಿ ರೇವೆಯನ್ನು ಸಂಚಯನ ಮಾಡುತ್ತದೆ. ಕೆಲವು ನದಿ ಮುಖಜ ಭೂಮಿಗಳು ಬೀಸಣಿಕೆಯ ಆಕಾರದಲ್ಲೂ ಮತ್ತೆ ಕೆಲವು ಪಕ್ಷಿಪಾದದಂತೆಯೂ ಇರುತ್ತದೆ. ಗಂಗಾ, ನೈಲ್ ಮಹಾನದಿಯು ಮುಖಜ ಭೂಮಿಗಳು ಬೀಸಣಿಗೆಯ ಆಕಾರದಲ್ಲಿಯೂ, ಮಿಸಿಸಿಪ್ಪಿ ನದಿಯ ಮುಖಜ ಭೂಮಿಯು ಪಕ್ಷಿಪಾದದ ಆಕಾರದಲ್ಲಿಯೂ, ಗಂಗಾ ಬ್ರಹ್ಮಪುತ್ರ ನದಿಗಳ ಮುಖಜ ಭೂಮಿಗಳು ಜಗತ್ತಿನಲ್ಲಿಯೇ ಅತಿ ದೊಡ್ಡ ಈ ನದಿ ಮುಖಜ ಭೂಮಿ ಪ್ರದೇಶಗಳು ಆಗಿವೆ. ನದಿ ಮುಖಜ ಭೂಮಿಯ ವಿಧಗಳು. ನದಿಯ ಸಂಚಯನದಿಂದ ನಿರ್ಮಿತವಾಗುವ ಮುಖಜ ಭೂಮಿಗಳು ವಿವಿಧ ಆಕಾರವನ್ನು ಹೊಂದಿರುತ್ತವೆ. ಅವುಗಳಲ್ಲಿ ಈ ಕೆಳಗಿನ 4 ಬಗೆಯ ಮುಖಜ ಭೂಮಿಗಳು ಅತಿ ಪ್ರಧಾನವಾದವು. 1. ತ್ರಿಕೋನಾಕೃತಿಯ ಮುಖಜ ಭೂಮಿ ಆರ್ಕಿಯೇಟ್ ಡೆಲ್ಟಾ. 2. ಬರ್ಡ್ಸ್ ಫೂಟ್ ಡೆಲ್ಟಾ ಅಥವಾ ಪಕ್ಷಿಪಾದದ ಆಕಾರದ ಮುಖಜ ಭೂಮಿ. 3. ನದಿವೆ ಅಳಿವೆ ಮುಖಜ ಭೂಮಿಗಳು. 4. ಕಸ್ಪೇಟ್ ಡೆಲ್ಟಾ ಅಥವಾ ಚೂಪಾದ ಮುಖಜ ಭೂಮಿ. ತ್ರಿಕೋನಾಕೃತಿಯ ಮುಖಜ ಭೂಮಿ. ಈ ಮಾದರಿಯ ಮುಖಜ ಭೂಮಿಗಳು ಪ್ರಪಂಚದಾದ್ಯಂತ ಕಂಡುಬರುತ್ತವೆ. ನೈಲ್ ನದಿಯ ಮುಖಜ ಭೂಮಿಯು ಇದಕ್ಕೆ ಅತ್ಯುತ್ತಮ ಉದಾಹರಣೆ. ಬಂಗಾಳಕೊಲ್ಲಿಯನ್ನು ಸೇರುವ ಎಲ್ಲ ಭಾರತದ ನದಿಗಳು ತ್ರಿಕೋನಾಕಾರದ ಮುಖಜ ಭೂಮಿಗಳನ್ನು ನಿರ್ಮಿಸಿವೆ. ಗಂಗಾ ನದಿಯ ಮುಖಜ ಭೂಮಿಯು ಪ್ರಪಂಚದ ಅತಿ ದೊಡ್ಡ ಮುಖಜ ಭೂಮಿ ಪ್ರದೇಶವಾಗಿದೆ. ಒಯಾಂಗೋ, ನೈಜರ್, ಸಿಂಧು, ಇರವಾಡಿ, ಮಿಕಾಂಗ್, ಡ್ಯಾನುಬ್, ಪೋ ಈ ಪ್ರಕಾರದ ಮುಖಜ ಭೂಮಿಗಳಿಗೆ ಉದಾಹರಣೆಗಳಾಗಿವೆ. ಪಾದದಾಕಾರದ ಮುಖಜ ಭೂಮಿ ಬರ್ಡ್ಸ್ ಫೂಟ್ ಡೆಲ್ಟಾ. ಈ ರೀತಿಯ ಮುಖಜ ಭೂಮಿಗಳು ಪಕ್ಷಿಯ ಪಾದದಂತೆ ಕಂಡುಬರುತ್ತದೆ. ಇವುಗಳು ನದಿಯ ನೀರಿನೊಡನೆ ತೇಲಿಸಲ್ಪಟ್ಟು ಸಾಗಿಸಿರುವ ನುಣುಪಾದ ಮಣ್ಣಿನಿಂದ ನಿರ್ಮಿತವಾಗುತ್ತದೆ. ನದಿಯಿಂದ ಸಾಗಿಸಿ ತಂದ ಮೆಕ್ಕಲು ಅನೇಕ ಜಲ ಹಂಚಿಕೆಯ ಶಾಖೆಗಳ ಮೂಲಕ ಹಂಚಿಕೆಯಾಗುವುದು. ಇದರಿಂದ ಈ ಮುಖಜ ಭೂಮಿಗಳು ಪಕ್ಷಿಯ ಪಾದದಂತೆ ಕಂಡುಬರುತ್ತದೆ. ಉದಾಹರಣೆಗೆ ಮಿಸಿಸಿಪ್ಪಿ ನದಿಯ ಮುಖಜ ಭೂಮಿ ಇದು ಪ್ರಪಂಚದಲ್ಲಿ ಹೆಸರುವಾಸಿಯಾದ ಪಕ್ಷಿಪಾದದ ಮುಖಜ ಭೂಮಿಗೆ ಉದಾಹರಣೆಯಾಗಿದೆ. ನದಿ ಅಳಿವೆ ಮುಖಜ ಭೂಮಿಗಳು. ಕೆಲವು ನದಿಗಳ ಭಾರ ವಸ್ತುಗಳು ನಿಧಾನವಾಗಿ ಅಳಿವೆಗಳಲ್ಲಿ ಸಂಚಯನಗೊಂಡು ಅಳಿವೆಯ ಆಕಾರದಲ್ಲಿಯೇ
ಮುಖಜ ಭೂಮಿಗಳು ನಿರ್ಮಿತವಾಗುತ್ತವೆ. ಇವುಗಳನ್ನು ಅಳಿವೆ ಮುಖಜ ಭೂಮಿಗಳು ಅಥವಾ ಎಶ್ಯೂರಿಯನ್ ಡೆಲ್ಟಾ ಎಂದು ಕರೆಯುವರು. ಇರಾಕಿನ ಯೂಪ್ರಿಟಿಸ್ ಮತ್ತು ಟೈಗ್ರಿಸ್ ಮುಖಜ ಭೂಮಿ ಇದಕ್ಕೆ ಪ್ರಮುಖವಾದಂತಹ ಉದಾಹರಣೆಯಾಗಿದೆ. ಚೂಪಾದ ಮುಖಜ ಭೂಮಿ ಕಸ್ಪೇಟ್ ಡೆಲ್ಟಾ. ಮುಖಜ ಭೂಮಿಯು ಚೂಪಾಗಿ ಸಮುದ್ರದ ಕಡೆಗೆ ಚಾಚಿಕೊಂಡಿದ್ದಲ್ಲಿ ಅದನ್ನು ಕಸ್ಪೇಟ್ ಮುಖಜ ಭೂಮಿ ಎಂದು ಕರೆಯುವರು. ನದಿಯು ಹೊತ್ತು ತಂದ ಭಾರ ವಸ್ತುಗಳು ಅಲೆಗಳಿಂದ ಇಕ್ಕೆಲಗಳಲ್ಲಿ ಸಮಾನವಾಗಿ ಹಂಚಿಕೆಯಾಗಿ ತುದಿ ಚೂಪಾಗುವುದು. ಈ ರೀತಿಯ ಮುಖಜ ಭೂಮಿಯ ನಿರ್ಮಾಣಕ್ಕೆ ನದಿಗಳು ಮುಖಜ ಭೂಮಿಯಲ್ಲಿ ಛಿದ್ರಿತಗೊಳ್ಳದೆ ನದಿಯ ನೀರು ಒಂದೇ ಪಾತ್ರದಲ್ಲಿ ಸಮುದ್ರವನ್ನು ಸೇರುವಂತಿರಬೇಕು ಹಾಗೂ ತಿರುವು ಅಂಕುಡೊಂಕಾಗಿರದೆ ನೇರವಾಗಿರಬೇಕು. ಇಟಲಿಯ ಟೈಬರ್ ನದಿ ಮುಖಜ ಭೂಮಿ ಇದಕ್ಕೆ ಪ್ರಮುಖವಾದ ಉದಾಹರಣೆಯಾಗಿದೆ. ಅಲ್ಯೂವಿಯಲ್ ಐಲ್ಯಾಂಡ್ಸ್ ಮತ್ತು ಸ್ಯಾಂಡ್ ಬಾರ್ಸ್, ಮೆಕ್ಕಲು ದ್ವೀಪಗಳು ಮತ್ತು ಮರಳು ಪಟ್ಟಿಗಳು. ಇದು ನದಿಯ ಸಂಚಯನ ಚಟುವಟಿಕೆಯಿಂದ ನಿರ್ಮಿತವಾಗುವ ಮತ್ತೊಂದು ಪ್ರಮುಖವಾದ ಸ್ವರೂಪ. ನದಿ ಪರ್ವತಗಳಿಂದ ಬಯಲು ಪ್ರದೇಶಕ್ಕೆ ಇಳಿಯುವ ಸ್ಥಳದಲ್ಲಿ ಈ ನಿಕ್ಷೇಪಗಳು ಉಂಟಾಗುತ್ತವೆ. ಕಡಿಮೆಯಾದ ವೇಗದಿಂದಾಗಿ ನದಿಯು ಅದರ ಕಡಿಮೆ ವೇಗವನ್ನು ಸಾಗಿಸಲು ಸಾಧ್ಯವಾಗುವುದಿಲ್ಲ. ನದಿಗೆ ಅದರ ಸಂಪೂರ್ಣ ಹೊರೆ ಹೊತ್ತೊಯ್ಯಲು ಸಾಧ್ಯವಾಗುವುದಿಲ್ಲ. ಈ ರೀತಿಯಾಗಿ ಈ ನದಿ ಕಣಿವೆಯಲ್ಲಿ ಅದು ಈ ಸಾಕಷ್ಟು ವಸ್ತುಗಳನ್ನು ಸಂಗ್ರಹಿಸುತ್ತದೆ. ಈ ಚಿತ್ರದಲ್ಲಿ ನದಿಯ ಸಂಚಯನ ಚಟುವಟಿಕೆಯಿಂದ ನಿರ್ಮಿತವಾಗಿರುವ ಕೆಲವು ಭೂಸ್ವರೂಪಗಳನ್ನು ನೋಡಬಹುದು. ಅದರಲ್ಲಿ ಆಕ್ಸ್ಬೋ ಲೇಕ್ಸ್ ಅಥವಾ ಎತ್ತಿನ ಕೊಂಬಿನಾಕಾರದ ಸ್ವರೂಪ ಹಾಗೂ ನದಿಯ ಮುಖಜ ಭೂಮಿ ಮತ್ತು ಈ ಒಂದು ಪ್ರವಾಹ ಮೈದಾನ ಹಾಗೂ ಈ ನ್ಯಾಚುರಲ್ ಲೆವಿ ಎಂಬ ಈ ಪ್ರಮುಖವಾದಂತಹ ಭೂಸ್ವರೂಪಗಳು ಈ ನದಿಯ ಸಂಚಯನ ಚಟುವಟಿಕೆಯಿಂದ ನಿರ್ಮಿತವಾಗಿರುವಂತಹ ಭೂಸ್ವರೂಪಗಳ ಸಾಲಿಗೆ ಸೇರ್ಪಡೆ ಆಗುತ್ತದೆ. ಹೀಗಾಗಿ ನದಿ ಸಾಕಷ್ಟು ಎತ್ತರವಾದಂತಹ ಪ್ರದೇಶದಿಂದ ಉಗಮವಾಗಿ ಅಂಚೆ ಕಣಿವೆಯ ಪಾತ್ರದವರೆಗೂ ಸಹ 3 ರೀತಿಯಾಗಿರತಕ್ಕಂತಹ ಚಟುವಟಿಕೆಗಳಿಂದ ಸವೆತ, ಸಾಗಾಣಿಕೆ, ಸಂಚಯನದಿಂದ ಅನೇಕ ವಿಶಿಷ್ಟವಾದ ಭೂಸ್ವರೂಪಗಳನ್ನು ನಿರ್ಮಾಣವನ್ನು ಮಾಡಿ ಪುನಃ ಅದು ಪುನರುಜ್ಜೀವನದ ಒಂದು ವ್ಯವಸ್ಥೆಗೂ ಸಹ ತಲುಪುವಂತಹ ಸಾಧ್ಯತೆಗಳನ್ನು ಕೆಲವು ನದಿ ವ್ಯವಸ್ಥೆಗಳಲ್ಲಿ ನಾವು ನೋಡಬಹುದಾಗಿದೆ.